ಕಾಲಾಂತರಿಂದ ಬಂದಂತ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಖಾಲಿ ನಮ್ಮ ಹುಮ್ನಾಬಾದ್ ಸುತ್ತಮುತ್ತ ಜನರಲ್ಲ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಸ್ಟೇಟಿಂದ ಲಕ್ಷಾಂತರ ಜನರು ನಮ್ಮ ವೀರಭದ್ರೇಶ್ವರ ಜಾತ್ರೆಗೆ ಬರ್ತಾರೆ. ಯಾಕಂದ್ರೆ ಎಲ್ಲ ಭಕ್ತಾದಿಗಳದ್ದು ಒಂದು ಸಂಕಲ್ಪ ಇರುತ್ತೆ. ಏನು ಸಂಕಲ್ಪ ಅಂದ್ರೆ ಅವ್ರದ್ದು ಏನೋ ಬೇಡ್ಕೊಂಡಿದ್ದು ಅವರು ವರ್ಷಕ್ಕೆ ಬಂದು ಆ ಭಕ್ತಾದಿಗಳು ವೀರಭದ್ರೇಶ್ವರ ಜಾತ್ರೆದಲ್ಲಿ ಬಂದ ಸಂಕಲ್ಪ ಇದು ಮಾಡಿದಾಗ ಅವರಿಗೆಲ್ಲ ಅವಾಗ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಅದಕ್ಕಾಗಿ ಇಲ್ಲೆಲ್ಲ ಯಾಕಂದ್ರೆ ಇವತ್ತು ನಾವು ಪ್ರತಿನಿಧಿಗಳು ಬಂದೀವಿ, ಬಟ್ ನಮ್ಗಿಂತ ತಾವೆಲ್ಲೇನು ಭಕ್ತರಿದ್ರಿ, ನಾಳೆ 10 ತಾರೀಕು ತಾವು ವೀರಭದ್ರೇಶ್ವರದು ಎಣ್ಣೆ ಹಚ್ತಾರಲ್ಲ, ನಾಳೆ 10 ತಾರೀಕು ಎಣ್ಣೆ ಹಚ್ಚ ಕಾರ್ಯಕ್ರಮ ಶುರು ಆಯ್ತಂದ್ರೆ 27 ತಾರೀಕುವರೆಗೆ ಸತತವಾಗಿ ಒಂದು 200 ಭಕ್ತಾದಿಗಳು ಇದ್ದಾರೆ. DC ಮೇಡಮ್ ಅವ್ರೆ, ಯಾರು ಬರ್ತಾರೋ ಯಾರು ಹೋಗ್ತಾರೋ ಏನ್ ಮಾಡ್ತಾರೋ ಅದು ದೇವರಿಗೆ ಕುನ, ಆ ಭಕ್ತಾದಿಗಳಿಗೆ ಕುನ. ತಮ್ಮ ಕರೆಕ್ಟ್ ಸಮಯವಾಗಿ ಬರ್ತಾರ, ಬಂದು ತಮ್ಮ ಕಾರ್ಯಕ್ರಮ ವೀರಭದ್ರೇಶ್ವರ ಬಂದು ಇಲ್ಲಿ ಸಾಯಂಕಾಲ ಯಾವ ಸಮಯ ಏನಿದೆ ಅವ್ರದ್ದೆಲ್ಲ ಜನರಿಗೆ ಗೊತ್ತಿದೆ. ಅವ್ರು ಬಂದು ನಾಳೆ 10 ತಾರೀಕಿಂದ 27 ತಾರೀಕುವರೆಗೆ ನಿಷ್ಠಾವಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾರ. ಇವತ್ತು ಆ ಭಕ್ತಾದಿಗಳಿಗೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ನಾನು. ಯಾಕಂತ ಅವ್ರು ನೋಡ್ತಾ ಇದ್ರಿ, ಇವೆಲ್ಲ ಜಾತ್ರಾ ಆಗ್ಬೇಕಂದ್ರೆ ನಾವೆಲ್ಲ ಜಾತ್ರಾ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಹಬ್ಬ ಆಗಲಿ, ಇವೆಲ್ಲ ನಾವು ಯಾಕೆ ಮಾಡ್ತೀವಿ? ಮತ್ತಿದು ಒಬ್ಬರಿಬ್ಬರ್ಲಿಂದ ಆಗಲ್ಲ. ಇದು ಪಕ್ಷತ್ರ, ಯಾವ ಪಾರ್ಟಿ ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಭೇದ ಭಾವ ಇಲ್ಲ. ಇದರಲ್ಲಿ ಎಲ್ಲರೂ ಕೂಡಿ ವೀರಭದ್ರೇಶ್ವರ ಹತ್ರ ಏನು ವೀರಭದ್ರೇಶ್ವರ ಇಷ್ಟು ಜನ ಬಂದೀವಿ ಭಕ್ತಾದಿಗಳು, ದೇವ್ರು ಬರ್ತಲಿಕ್ಕೆ ನೀನು ಆ ಜಾತಿ ಈ ಜಾತಿ ಅಂತ ಕೇಳಲ್ಲ. ಎಲ್ಲರೂ ಒಂದೇ ಜಾತಿ, ಇರೋದೇ 2 ಜಾತಿ, ಒಂದು ಹೆಣ್ಣು ಜಾತಿ ಗಂಡು ಜಾತಿ. ಹಿಂಗಾಗಿ ಇವತ್ತು ಹುಮ್ನಾಬಾದಲ್ಲಿ ಯಾರೇ ಮುಂಜಾನೆ ದುಕಾನ್ ತೆರಬೇಕಾದ್ರೆ ಎಷ್ಟೋ ಭಕ್ತಾದಿಗಳು ಇದ್ದಾರ. ಅವ್ರು ಮುಂಜಾನೆ ಬಂದು ದೇವಸ್ಥಾನಕ್ಕೆ ಶಣ್ ಮಾಡಿ ಆ ಕೊಟ್ಟಂತ ಹೂವು ಒಯ್ದು ಗಲ್ಲ ಕಿಟ್ಟಿ ಎಷ್ಟೋ ಜನ ಸೇವೆ ಸಲ್ಲಿಸ್ತಾರೆ. ಅದು ಸಾಕಷ್ಟು ಭಾಳ ದಿನದಿಂದ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಆ ಥರ ಮಾಡಿದ್ರೆ ಸಂತೋಷ ಆಗುತ್ತೆ. ನಾನು ಹೇಳೋ ತಾತ್ಪರ್ಯ ಇವತ್ತಿಲ್ಲೆಲ್ಲ ಇಷ್ಟು ಭಕ್ತಾದಿಗಳು, ಯಾಕಂದ್ರೆ ಇದು ವೀರಭದ್ರೇಶ್ವರ ಜಾತ್ರಾ. ನಾನು ನಿಮ್ಗೆ ಇಷ್ಟೇ ಹೇಳಿ ಬಯಸ್ತೀನಿ, ಸಾಕಷ್ಟು ಜನ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ. ಅವರಿಗೆ ನಮ್ಮ ಹುಮ್ನಾಬಾದ್ದಾಗ ಬಂದಾಗ ಫಸ್ಟ್ ಇದು ನಮ್ಮ ಮುನ್ಸಿಪಾಲ್ಟಿ ಕೆಲಸ ಇದೆ. ಪೂರ ಹುಮ್ನಾಬಾದ್ ಸ್ವಚ್ಛತೆ ಕಾಪಾಡಬೇಕು. ಮತ್ತು ಹಾಸ್ಪಿಟಲ್, ರೆವಿನ್ಯೂ ಡಿಪಾರ್ಟ್ಮೆಂಟ್, KB ಮತ್ತು ನಾವು ಎಲ್ಲರೂ ಕೂಡಿ ಹುಮ್ನಾಬಾದ್ ಸ್ವಚ್ಛತೆ ಕಾಪಾಡಿ ಬಂದಂಥ ಭಕ್ತಾದಿಗಳು ಯಾರಿಗೂ ಕಷ್ಟ ಆಗಲ್ದೆ ಬಂದಂಥವ್ರು ಚೆನ್ನಾಗಿ ಆಶೀರ್ವಾದ ತಗೊಂಡು ಮತ್ತು ಊರಿನ ಜನರಿಗೂ ಅಪ್ರಿಸಿಯೇಟ್ ಮಾಡಬೇಕು. ಮತ್ತು ನಮಗೂ ಎಲ್ಲ ಊರು ಚೆನ್ನಾಗಿದೆ ಅಂತ ಸಂತೋಷವಾಗಿ ಅವ್ರು ಹೋದ್ರಂದ್ರೆ ನಮಗೂ ಒಂದು ಶಾಂತಿ ಸಿಕ್ಕಂಗೆ, ನಮಗೂ ಒಂದು ಆಶೀರ್ವಾದ ಸಿಕ್ಕಂಗೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಒಂದಾಗಿ ಹುಮ್ನಾಬಾದ್ ಜಾತ್ರೆ, ಯಾಕಂದ್ರೆ ವೀರಭದ್ರೇಶ್ವರ ಜಾತ್ರೆದಲ್ಲಿ ತಾವು ನೋಡ್ತಾ ಇದ್ರಿ, ಈಗೆಲ್ಲ ಇನ್ನುವರೆಗೆ ಎಂದೂ ಗಲಾಟೆ ಆಗಿಲ್ಲ, ಆಗೋದು ಇಲ್ಲ. ಯಾಕಂದ್ರೆ ವೀರಭದ್ರೇಶ್ವರ ಹೆಂಗಿದಾರ ತಮ್ಗೆಲ್ಲ ಗೊತ್ತು. ಯಾರು ವೀರಭದ್ರೇಶ್ವರ ದುಡ್ಡು ತಿನ್ನಕ್ಕಾಗಲ್ಲ, ಯಾರು ವೀರಭದ್ರೇಶ್ವರ ಭಕ್ತರು ನಾವು ಯಾರು ಕೆಟ್ಟ ಕೆಲಸ ಮಾಡ್ಲಕ್ಕಾಗಲ್ಲ. ಈ ದೇವಸ್ಥಾನ ಪ್ರಿಮಿಸಸ್ ಅಲ್ಲಿ, ಈ ಬರಂತ ಜಾತ್ರೆದಲ್ಲಾಗಲಿ. ಯಾಕಂದ್ರೆ ಸೂರ್ಯ ಎಷ್ಟು ಖಡಕ್ ಇದ್ದಾನ ಅಷ್ಟು ಖಡಕ್ ವೀರಭದ್ರೇಶ್ವರ ಇದ್ದಾರ, ತಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ತಾವೆಲ್ಲ ಭಕ್ತಾದಿಗಳಿಗೆ ನಾನು ವಿನಂತಿ ಮಾಡ್ತೀನಿ. ಈಗಾಗಲೇ ತುಂಬೋರು ಹೇಳಿದ್ರು, ಲಾಸ್ಟ್ ಟೈಮ್ ಭೀಮರಾವ್ ಪಾಟೀಲ್ ಅವರು ಒಂದು ಸುಭಾಷ್ ಕಲ್ಲೂರು ಒಂದು ಆಸೆ ಇತ್ತು, ಲಾಸ್ಟ್ ಇಯರ್ ಭೀಮರಾವ್ ಪಾಟೀಲ್ ಅವರು ತೀರಿಸಿದಾರ. ಈ ವರ್ಷ ಅದನ್ನು ಯಾವ ಥರ ಇದೆ ಅದನ್ನು ಈ ಸರ್ತಿ ಮಾತಾಡಿ ಮೀಟಿಂಗ್ ನಾನು ಮಾಡಿ ಅದನ್ನು ಈಡೇರಿಸಂತ ಕೆಲಸ ಮಾಡೋಣ. ವರ್ಷ ಹುಮ್ನಾಬಾದ್ ಜಾತ್ರೆದಲ್ಲಿ ಒಂದು ದಿವಸ ಮುಂಚೆನೆ ಆಣೆ ಯಾವಾಗ ಇದು ಹೋಗುತ್ತೆ, ಅದ್ರ ಜೊತೆನೆ ಖರೆ ಆಣೆ ತಂದು ಊರಾಗೆಲ್ಲ ಮರ್ಸಂತ ಕೆಲಸ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ವೇದಿಕೆ ಮುಖಾಂತರ ನಾನು ಹೇಳಿ ಬಯಸ್ತೀನಿ. ಮತ್ತೆ ಆಸ್ ಯೂಶುವಲ್ ತಹಸೀಲ್ದಾರ್ ಕೆಲಸ ಅಲ್ಲಿ ಎಲ್ಲರದು
ಎಲ್ಲ ಆಫೀಸರಿಗೆ ನಾನು ವಿನಂತಿ ಮಾಡ್ತೀನಿ, ತಾವು ಎಲ್ಲರೂ ನಾಳೆಯಿಂದ 28 ತಾರೀಕುವರೆಗೆ ಹುಮ್ನಾಬಾದಲ್ಲಿ ಎಲ್ಲ ಆಫೀಸರ್ ಕೆಲಸ ಇದೆ, ನಿರಂತರವಾಗಿ ತಾವೆಲ್ಲ ಸೇವೆ ಸಲ್ಲಿಸಬೇಕು. ನಿಮ್ಮ ಜೊತೆ ನಾವೆಲ್ಲ ಪ್ರತಿನಿಧಿಗಳು ಇರ್ತೀವಿ. ಎಲ್ಲ ಹುಮ್ನಾಬಾದ್ ತಾಲೂಕಾ, ಹುಮ್ನಾಬಾದ್ ಜನರೆಲ್ಲರೂ ನಿಮ್ಮ ಜೊತೆ ಇದ್ದಾರ. ಎಲ್ಲರೂ ಕೂಡಿ ಒಂದಾಗಿ ಕೆಲಸ ಮಾಡಿ ಇವತ್ತು ಜಾತ್ರೆ ಯಶಸ್ವಿ ಮಾಡಬೇಕು, ಮಾಡಿ ಒಂದು ಹುಮ್ನಾಬಾದ್ ಹೆಸರು ತರಬೇಕು. ಮತ್ತು ನಾವು ಎಲ್ಲರೂ ಹುಮ್ನಾಬಾದಲ್ಲಿ ಒಕ್ಕಟ್ಟಾಗಿದ್ದು ಹುಮ್ನಾಬಾದ್ ಏನಿದೆ ಅಂತ ಇವತ್ತೆಲ್ಲ ಜನರಿಗೆ ಗೊತ್ತಿದೆ. ನಾವು ಇವತ್ತು ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೀನಿ, ನಾವೆಲ್ಲರೂ ಕೂಡಿ ಒಂದಾಗಿ ಪಕ್ಷತ್ರವಾಗಿ ಇದರಲ್ಲಿ ಏನಿಲ್ಲ, ಎಲ್ಲರೂ ಒಂದೇ, ನಾವೆಲ್ಲರೂ ಕೂಡಿ ಚೆನ್ನಾಗಿ ಜಾತ್ರಾ ಮಾಡಬೇಕು ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ